ಹೆಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಟ್ರೇಡ್ 82,000 ಪುಟ್. ಆಸ್ ಪರ್ ಸ್ಟ್ರಾಟಜಿ ಎಂಟ್ರಿ ಬಂದಿತ್ತು. 92 ಪಾಯಿಂಟ್ಸ್ ಇದೆ ಟಾರ್ಗೆಟ್. ಫುಲ್ ವಿಡಿಯೋ ನೋಡಿ ಯಾವ ರೀತಿ ನಾವು ಕಾನ್ಫಿಡೆಂಟ್ ಆಗಿರಬೇಕು, ಎಮೋಷನ್ಸ್ ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಿಮ್ಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಓಕೆ, ಎಂಟ್ರಿ ಮಾಡಿದೀನಿ. ಫಸ್ಟ್ 2 ಕ್ಯಾಂಡಲ್ಸ್ ಅಲ್ಲಿ ಗ್ರೀನ್ ಕಲರ್ ಕ್ಯಾಂಡಲ್ ಬಂತು, ಮತ್ತೆ ಇದು ತಿರುಗ ವಾಪಸ್ ಆಗ್ತಿದೆ ಸ್ಟಾಪ್ ಲಾಸ್ ಹತ್ರ. ಆದ್ರೂ ಸಹ ನಾನು ಪಾಸಿಟಿವ್ ಆಗೇ ಇದ್ದೀನಿ. ನಾನು ಟ್ರೇಡ್ ಮಾಡಿರೋದು 92 ಪಾಯಿಂಟ್ಸ್ ನ ಬುಕ್ ಮಾಡಬೇಕು ಅಂತ ನನ್ನ ಸ್ಟ್ರಾಟಜಿ ಪ್ರಕಾರ ಟ್ರೇಡ್ ಬಂದಿದೆ. ಹಾಗಾಗಿ ನಾನು ಟ್ರೇಡ್ ಮಾಡಿದೆ. ಈವನ್ ರೆಡ್ ಕಲರ್ ಕ್ಯಾಂಡಲ್ ಆದ್ರೂ ಬರ್ಲಿ, ಗ್ರೀನ್ ಕಲರ್ ಕ್ಯಾಂಡಲ್ ಆದ್ರೂ ಬರ್ಲಿ, ಓನ್ಲಿ ರೂಲ್ ಒಂದೇ, ಟಾರ್ಗೆಟ್ ಆರ್ ಸ್ಟಾಪ್ ಲಾಸ್. ಒನ್ಸ್ ಎಂಟ್ರಿ ಮಾಡಿದ್ದೀನಿ ಅಂತಂದ್ರೆ ಟಾರ್ಗೆಟ್ ಆರ್ ಸ್ಟಾಪ್ ಲಾಸ್. ನೀವು ಸಹ ನೋಡಬಹುದು, ಪ್ರೈಸ್ ಬಂದ್ಬಿಟ್ಟು ಕೆಳಗಡೆ ಬೀಳ್ತಿದೆ, ಹಾರ್ಟ್ ಬೀಟ್ ಜಾಸ್ತಿ ಆಗತ್ತೆ. ಇಲ್ಲಿಂದಾನೇ ಒಂದು ದೊಡ್ಡ ಗ್ರೀನ್ ಕಲರ್ ಕ್ಯಾಂಡಲ್ ಬಂತು, ಮತ್ತೆ ಖುಷಿ ಆಗತ್ತೆ. ಮತ್ತೆ ರೆಡ್ ಕಲರ್ ಕ್ಯಾಂಡಲ್ ಬಂತು, ಮತ್ತೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇರತ್ತೆ. ಮತ್ತೆ ಈಗ ನೋಡಿ, ಆಲ್ಮೋಸ್ಟ್ ಇನ್ನೂ ಸ್ಟಾಪ್ ಲಾಸ್ ಹತ್ರ ಹೋಯ್ತು, ಮತ್ತೆ ಮೊಮೆಂಟಮ್ ಬರ್ತಾ ಇದೆ. ನೋಡಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಮೋಷನ್ಸ್ ಫ್ಲಕ್ಚುಯೇಷನ್ ಆಗ್ತಾನೆ ಇರುತ್ತೆ. ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳಿ, ಸ್ಟ್ರಾಂಗ್ ಮೈಂಡ್ ಸೆಟ್ ಅಲ್ಲಿ ಇರಿ. ನೋಡಿ, ನಾನೇನಾದ್ರೂ ಅಲ್ಲಿ ಎಕ್ಸಿಟ್ ಆಗಿದ್ದೀನಾ? ಎಕ್ಸಿಟ್ ಆಗಿದ್ರೆ ನಾನು ಎದುರ್ಕೊಂಡು ಈಗ ಬರ್ತಿರೋ ಪ್ರಾಫಿಟ್ ನಾನು ಮಿಸ್ ಆಗ್ತಾ ಇದ್ದೆ ತಾನೆ. ಈವನ್ ಈಗ ನೋಡಿ, ನನ್ನ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಸೇಲ್ ಲಿಮಿಟ್ ಅಂತ ಇಟ್ಟಿದ್ದೀನಿ ನೋಡಿ. ಸೊ ಟಾರ್ಗೆಟ್ ಅಂತ ನೀವು ನೋಡಬಹುದು 579, ಅದು ನನ್ನ ಟಾರ್ಗೆಟ್ ಇದೆ. ಸೊ ಕಾನ್ಫಿಡೆಂಟ್ ಆಗಿ ಕುತ್ಕೊಂಡಿದ್ದೀನಿ. ಇದೇ ರೀತಿ ಇರಬೇಕು ಸರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ದೊಡ್ಡ ಗ್ರೀನ್ ಕಲರ್ ಕ್ಯಾಂಡಲ್ ಬರ್ತಿದೆ, ಸಾಕು ಪ್ರಾಫಿಟ್ ಅಂತ ನಾನೇನಾದ್ರೂ ಎಕ್ಸಿಟ್ ಆಗ್ತಾ ಇದ್ದೀನ? ಇಲ್ಲ ಸರ್, ಆ ರೀತಿ ಇರಬಾರ್ದು ಸರ್. ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ತುಂಬಾ ಈಸಿನೇ ಸರ್. ಯಾವಾಗ ನೀವು ಹಾರ್ಡ್ ವರ್ಕ್ ಮಾಡಿಬಿಟ್ಟು ನೀವು ಬ್ಯಾಕ್ ಟೆಸ್ಟ್ ಮಾಡಿ ಒಂದು ಪರ್ಫೆಕ್ಟ್ ರಿಯಲ್ ಸಬ್ಜೆಕ್ಟ್ ನಿಮಗೆ ಗೊತ್ತಿದ್ರೆ ಸ್ಟಾಕ್ ಮಾರ್ಕೆಟ್ ಇಸ್ ದ ವೆರಿ ಈಸಿ. ಇಲ್ಲ ನನ್ನ ಹತ್ರ ವಿತೌಟ್ ನಾಲೆಜ್ ನಾನು ಸ್ಟಾಕ್ ಮಾರ್ಕೆಟ್ಗೆ ಬಂದು ಬರೀ ಬೈ ಅಂಡ್ ಸೇಲ್ ಮಾಡ್ತೀನಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ತುಂಬಾ ಕಷ್ಟನೇ ಇದೆ ಸರ್. ಇದು ರಿಯಾಲಿಟಿ. ನೋಡಿ, ಆಲ್ಮೋಸ್ಟ್ ಟಾರ್ಗೆಟ್ ಹೋಗಿದೆ, ಮತ್ತೆ ಬಂತು, ಮತ್ತೆ BP ಇನ್ಕ್ರೀಸ್ ಆಗತ್ತೆ, ಶುಗರ್ ಇನ್ಕ್ರೀಸ್ ಆಗತ್ತೆ, ಪ್ರತಿಯೊಂದು ಬರುತ್ತೆ ಸರ್. ಅರ್ಥ ಮಾಡಿಕೊಳ್ಳಿ ಸರ್, ಸ್ಟಾಕ್ ಮಾರ್ಕೆಟ್ ಇಸ್ ದ ಮೈಂಡ್ ಗೇಮ್. ಮೈಂಡ್ ಗೇಮ್ ಸರ್. ಮಾರ್ಕೆಟ್ ಅಲ್ಲಿ ಏನೇನಾಗ್ತಾ ಇರುತ್ತೆ, ಕೆಂಪು ಕಲರ್ ಕ್ಯಾಂಡಲ್ ಬರುತ್ತೆ, ಹಸಿರು ಕಲರ್ ಕ್ಯಾಂಡಲ್ ಬರುತ್ತೆ, ಆದ್ರೂ ಸಹ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೋಬೇಕು. ಸ್ಟಾಕ್ ಮಾರ್ಕೆಟ್ ನೇಚರ್ ಏನು ಅಂತಂದ್ರೆ ಸ್ವಿಂಗ್ಸ್ ಮಾಡ್ಕೊಂಡು ಹೋಗೋದು ಸ್ಟಾಕ್ ಮಾರ್ಕೆಟ್ ನೇಚರ್ ಸರ್. ಇವಾಗ ಸಹ ನೋಡಿ, ಮತ್ತೆ ಟಾರ್ಗೆಟ್ ಹತ್ರ ಹೋಗ್ತಿದೆ. ಇವಾಗ ನೀವೇ ಒಂದೇ ಒಂದು ಸತಿ ಥಿಂಕ್ ಮಾಡಿ ಸರ್, ಈ ಒಂದು ಪ್ಲೇಸ್ ಅಲ್ಲಿ ನೀವು ಇದ್ದಿದ್ರೆ ಆ ಒಂದು ಸ್ಮಾಲ್ ರೆಡ್ ಕಲರ್ ಆಗಿ ಆಗತ್ತೆ, ಗ್ರೀನ್ ಕಲರ್ ಕ್ಯಾಂಡಲ್ ಆಗತ್ತೆ, ಅದನ್ನ ನೋಡ್ಕೊಂಡು ನೀವೇನ್ ಮಾಡ್ತಾ ಇದ್ರಿ? ಒಂದು ಸತಿ ಕಮೆಂಟ್ ಅಲ್ಲಿ ನನಗೆ ತಿಳಿಸಿ ಸರ್. ಇವಾಗ ನೀವು ಅಲ್ಲಿ ಎಕ್ಸಿಟ್ ಆಗ್ತಾ ಇದ್ರ ಅಥವಾ ಟಾರ್ಗೆಟ್ ಬರೋ ತನಕ ನಂತರ ಇರ್ತಾ ಇದ್ರ ಅಂತ ಹೇಳಿ. ಆದ್ರೆ ನನ್ನ ಸ್ಟೂಡೆಂಟ್ಸ್ ನೀವಿದ್ರೆ ಖಂಡಿತ ಟಾರ್ಗೆಟ್ ಬರೋ ತನಕ ವೇಟ್ ಮಾಡ್ತಾನೆ ಇದ್ರಿ ನಂತರ. ಈಗ ನೋಡಿ ಸರ್, ಜಸ್ಟ್ 1 ಪಾಯಿಂಟ್ ಅವೇ ಸರ್. ಎಷ್ಟು? ಬರೀ 1 ಪಾಯಿಂಟ್ ಅಷ್ಟೇ ಇದೆ ನನ್ನ ಟಾರ್ಗೆಟ್ಗೆ. ಆದ್ರೂ ಸಹ ನಾನು ಎಕ್ಸಿಟ್ ಆಗಿಲ್ಲ. ನನ್ನ ಟಾರ್ಗೆಟ್ಗೆ ರೀಚ್ ಆಗ್ಬೇಕು ಅಂತಂದ್ರೆ ರೀಚ್ ಆಗ್ಲೇಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ನನ್ನ ಸ್ಟ್ರಾಟಜಿ ಮೇಲೆ ನನಗೆ ಗ್ರಿಪ್ ಇದೆ. ನೋಡಿ, ರೆಡ್ ಕಲರ್ ಕ್ಯಾಂಡಲ್ ನೋಡ್ಕೊಂಡು ನೋ ಫಿಯರ್, ಹಾರ್ಟ್ ಬೀಟ್ ಜಾಸ್ತಿನೇ ಆಗ್ತಾ ಇರಬಹುದು, ಆದ್ರೂ ಸಹ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೋಬೇಕು. ಯಾರು ಇರ್ತಾರೆ ಸರ್ ಈ ರೀತಿ? ನಿಜ ಹೇಳಿ ಸರ್, ನೀವ್ ಎಷ್ಟೋ ಮೆಂಟರ್ಸ್ ನ ನೋಡಿರ್ತೀರಾ, ಒಂದು ದಿವಸಗೆ 1 ಲಕ್ಷ, 2 ಲಕ್ಷ, 3 ಲಕ್ಷ ಪ್ರಾಫಿಟ್ ತೋರಿಸ್ತಾರೆ, P&L ನೋಟ್ ತೋರಿಸ್ತಾರೆ. ಆದ್ರೆ ಅವರು ಏನು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ, ಅದು ಎಷ್ಟು ಕ್ವಾಂಟಿಟಿ ಆಗ್ತಾರೆ ಅಂತ ನಿಮ್ಗೆ ಗೊತ್ತಾ? ಈಗ ನೋಡಿ ಸರ್, ನಾನು ಜೆನ್ಯೂನ್ ಆಗಿರೋದು, ನನ್ನ ಕ್ವಾಂಟಿಟಿ ನನ್ನ ತೋರಿಸಲ್ಲ, ನನ್ನ ಪ್ರಾಫಿಟ್ ನೋಡ್ಕೊಂಡು ನಿಮ್ಗೆ ಏನು ಬರುತ್ತೆ ಸರ್, ಹಾಗಾಗಿ ನಾನು ತೋರಿಸಲ್ಲ. ರಿಯಲ್ ಸೈಕಾಲಜಿ ನನಗೆ ಇದೆ. ಆ ಸೈಕಾಲಜಿನ ನನ್ನ ಸ್ಟೂಡೆಂಟ್ಸ್ಗೆ ನಾನು ಕೊಡ್ತಾ ಇದ್ದೀನಿ. ನನ್ನ ರಿಯಲ್ ಸಬ್ಜೆಕ್ಟ್ ಏನಿದೆ 100% ಟ್ರಾನ್ಸ್ಪರೆನ್ಸಿ ಆಗಿ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹೀಗೆ ಇರ್ತಾರೆ ನನ್ನ ಸ್ಟೂಡೆಂಟ್ಸ್ ಸಹ. ನನ್ನ ಸ್ಟೂಡೆಂಟ್ಸ್ ಇದ್ರೆ ನಿಮಗೆ ಸೈಕಾಲಜಿ ಹೇಗಿದೆ ಅಂತ ಒಂದು ಸತಿ ಕಮೆಂಟ್ ಅಲ್ಲಿ ತಿಳಿಸಿ ಸರ್. ಐ ಫೀಲ್ ವೆರಿ ಹ್ಯಾಪಿ. ನಾನು ಸಹ ಕಮೆಂಟ್ ನ ಓದ್ತೀನಿ. ಅರ್ಥ ಮಾಡ್ಕೊಳ್ಳಿ ಸರ್, ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ಮೈಂಡ್ ಗೇಮ್. ಯಾಕೆ ಇಷ್ಟು ಸತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ ಸರ್ ಇರೋದು. ನಿಮಗೆ ಜಸ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪರ್ಫೆಕ್ಟ್ ಆಗಿ 100% ನಾಲೆಡ್ಜ್ ಇದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸಸ್ ಆಗಲ್ಲ. ನಿಮಗೆ ಏನ್ ಮಾಡ್ತಾರೆ ಅಂತಂದ್ರೆ, ಸುಮಾರು ಇಂಡಿಕೇಟರ್ಸ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋ ಇಂಡಿಕೇಟರ್ಸ್ ಎಲ್ಲ ನಿಮ್ಮ ಒಂದು ಸಿಸ್ಟಮ್ ಅಲ್ಲಿ ಇರುತ್ತೆ. ಎಷ್ಟೋ ಲೈನ್ಸ್, ಆ ಲೈನ್ಸ್ ಏನೇನು ಎಲ್ಲೆಲ್ಲಿ ಏನಿದೆ ಅಂತ ಸಹ ಗೊತ್ತಾಗಲ್ಲ, ಸುಮ್ಮನೆ ಕನ್ಫ್ಯೂಷನ್ ಇರುತ್ತೆ. ಹೀಗಿರ್ತಾರೆ ಸರ್. ಒಂದು ಅರ್ಥ ಮಾಡಿಕೊಳ್ಳಿ ಸರ್, ನಾನು ಯಾವುದೇ ರೀತಿ ಇಂಡಿಕೇಟರ್ ನ ಯೂಸ್ ಮಾಡಿಲ್ಲ ಸರ್. ಓನ್ಲಿ ಪ್ರೈಸ್ ಆಕ್ಷನ್ ವಿತ್ ದ ಟೆಕ್ನಿಕಲ್ ಅನಾಲಿಸಿಸ್ ಟೂಲ್ಸ್. ಈವನ್ ಈಗ ನೋಡಿ, ಟಾರ್ಗೆಟ್ ಹತ್ರ ಇದೆ, ಈ ರೀತಿ ಕಾನ್ಫಿಡೆಂಟ್ ಅಲ್ಲಿ ಇರಕ್ಕಾಗತ್ತೆ ಸರ್? ಈವನ್ ಆಗ ನೋಡಿ, ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಅಂತ ನಾನು ಅಲ್ಲಿ ಬರ್ದಿದ್ದೀನಿ. ಸಬ್ಜೆಕ್ಟ್ ಮೇಲೆ ನನಗೆ ಕಾನ್ಫಿಡೆಂಟ್ ಇದೆ, ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಅಂತ ನಾನು ಬರ್ದಿ ಬಿಟ್ಟು ತೋರಿಸಿರೋದು ಸರ್. ಕೊನೆಗೆ ಟಾರ್ಗೆಟ್ ಹಿಟ್ ಆಯ್ತು ಸರ್. ದಿಸ್ ಇಸ್ ದ ಸಕ್ಸೆಸ್ ಸರ್. ದಿಸ್ ಇಸ್ ದ ಸ್ಟಾಕ್ ಮಾರ್ಕೆಟ್ ಸಕ್ಸೆಸ್ ಫಾರ್ಮುಲಾ.
ಇದೇ ರೀತಿ ನೀವು ಸಹ ಸೈಕಾಲಜಿ ಬಿಲ್ಡ್ ಮಾಡ್ಕೋಬೇಕು, ರಿಯಲ್ ಸಬ್ಜೆಕ್ಟ್ ನ ಕಲಿಬೇಕು ಅಂತಂದ್ರೆ ಇವತ್ತೇ ಕರೆ ಮಾಡಿ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿಗೆ. ಥ್ಯಾಂಕ್ ಯು.